ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಮಾ ಪಾವಗಡ ಕುಕಿಂಗ್ ಅಂಡ್ ಬ್ಲಾಗ್. ಇವತ್ತಿನ ರೆಸಿಪಿಯಲ್ಲಿ ಪಾವಗಡದ ಸ್ಪೆಷಲ್ ರೆಸಿಪಿನೇ ಅಂತಾನೆ ಹೇಳ್ಬೋದು. ಹೆಸರುಬೇಳೆ ಸ್ವೀಟ್ ಕಿಚುಡಿಗೆ. ಸಾಮಾನ್ಯವಾಗಿ ಕಿಚುಡಿ ಅಂತಂದ್ರೆ ಖಾರ ಹಾಕಿ ಮಾಡೋದಕ್ಕೆ ಕಿಚುಡಿ ಅಂತ ಕರೀತಾರೆ. ಆದ್ರೆ ನಮ್ಮ ಪಾವಗಡದ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಸ್ವೀಟ್ ಹಾಕಿ ಮಾಡೋದಕ್ಕೆ ನಾವು ಕಿಚುಡಿ ಅಂತ ಕರಿತೀವಿ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಅದರಲ್ಲೂ ಈ ಬೇಸಿಗೆ ಬಿಸಿಲು ಇರೋದ್ರಿಂದ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು, ಹೆಸರುಬೇಳೆ ಬಾಡಿಗೆ ತಂಪು, ಬೆಲ್ಲ ಆರೋಗ್ಯಕ್ಕೆ ಒಳ್ಳೇದು. ಹಂಗಾಗಿ ಇವೆರಡೂ ಸೇರಿಸಿ ಒಂದು ಸ್ವೀಟ್ ಆಗಿರುವ ಅಬ್ದೂಟನೇ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸಲ ಮಾಡಿ ನೋಡಿ. ಮೇನ್ ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ ನಲ್ಲೇ ಮೊದಲನೇ ಬಾರಿಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ವಿ. ಇನ್ನು ಯಾರು ಕೂಡ ಒಬ್ರು ಈ ವಿಡಿಯೋ ಶೇರ್ ಮಾಡಿಲ್ಲ. ಮೊದಲನೇ ಬಾರಿಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ವಿ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಅದಕ್ಕೂ ಮುನ್ನ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಆನಂತರ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹೆಸರುಬೇಳೆ ಕಿಚುಡಿಗೆ ಅರ್ಧ ಕಪ್ ಆಗುವಷ್ಟು ಹೆಸರುಬೇಳೆ ತಗೊಂಡಿನಿ, ಸುಮಾರು 100 ಗ್ರಾಮ್ ಆಗುವಷ್ಟು. ಅದೇ ಸಮ ಪ್ರಮಾಣದಲ್ಲಿ ಅರ್ಧ ಕಪ್ ಆಗುವಷ್ಟು ಸೊಸೈಟಿ ಅಕ್ಕಿ ತಗೊಂಡಿನಿ, ಅದು ಸಹ 100 ಗ್ರಾಮ್ ಆಗುವಷ್ಟು. ಎರಡು ಸೇರಿ 200 ಗ್ರಾಮ್ ಇದೆ. ಎರಡು ಸಮ ಪ್ರಮಾಣದಲ್ಲಿ ಬಳಸ್ತಾ ಇದ್ದೀನಿ. ಹಾಗೆ ಬೆಲ್ಲ ಇಲ್ಲಿ 200 ಗ್ರಾಮ್ ಇರೋದ್ರಿಂದ 400 ಗ್ರಾಮ್ ಆಗುವಷ್ಟು ಬೆಲ್ಲ ತಗೋಬೇಕಾಗುತ್ತೆ. ಹೆಸರುಬೇಳೆ ಕಿಚುಡಿಗೆ ಸ್ವಲ್ಪ ಸ್ವೀಟ್ ಮುಂದಾಗಿದ್ರೇನೆ ಚೆನ್ನಾಗಿರೋದು ಕಿಚುಡಿ ಟೇಸ್ಟು. ಇಲ್ಲಿ ಬಂದರೆ ಒಂದು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ನಿ ಮೀಡಿಯಂ ಸೈಜ್ದು. 2 ಏಲಕ್ಕಿ ಹಾಕೊಂಡಿದ್ನಿ. ಇಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಒಣಶುಂಠಿ ಪೌಡ್ರು ಇದ್ರೆ ಹಾಕೊಳ್ಳಿ, ಇನ್ನಂದ್ರೆ ಸ್ಕಿಪ್ ಮಾಡಿ. 1 ಚಿಟಿಕೆ ಉಪ್ಪು, 1 ಚಿಟಿಕೆ ಅರಿಶಿನ. ಉಪ್ಪು, ಒಣಶುಂಠಿ ಪೌಡ್ರು ಟೇಸ್ಟಿಗೆ, ಅರಿಶಿನ ಕಲ್ಲರ್ಗೆ. ಈಗ ಒಂದು ಕುಕ್ಕರ್ಗೆ ಈ ಹೆಸರುಬೇಳೆ ಮತ್ತೆ ಈ ಅಕ್ಕಿನ ಹಾಕೊಂಡು ನೀರು ಹಾಕೊಂಡು 2ರಿಂದ 3 ಬಾರಿ ಚೆನ್ನಾಗಿ ತೊಳ್ಕೊಬೇಕು. ಇಲ್ಲಿ ನಾನು ಸೊಸೈಟಿ ಅಕ್ಕಿ ಬಳಸ್ತಾ ಇದ್ದೀನಿ. ಸೊಸೈಟಿ ಅಕ್ಕಿ ಇಷ್ಟ ಇಲ್ಲ ಅನ್ನೋರು ಸಣ್ಣ ಅಕ್ಕಿ ಬೇಕಾದರೂ ಬಳಸ್ಕೋಬಹುದು. ನೋಡಿ, ಈ ರೀತಿ ಎಲ್ಲ ತೊಳ್ಕೊಂಡು ಈಗ ಇದರಲ್ಲಿ ನೀರು ಎಷ್ಟು ಹಾಕಬೇಕು ಅಂದರೆ 200 ಗ್ರಾಮ್ ಅಕ್ಕಿ ಬೇಳೆಗೆ 600 ml ಆಗೋಷ್ಟು ನೀರು ಹಾಕಬೇಕಾಗುತ್ತೆ. 3 ಪಟ್ಟು ಆಗೋಷ್ಟು ನೀರನ್ನ ಜಾಸ್ತಿ ಹಾಕಬೇಕು. ಇದು ಸ್ಮೂತ್ ಆಗಬೇಕು, ಹಂಗಾಗಿ ನೀರನ್ನ ಸ್ವಲ್ಪ ಜಾಸ್ತಿ ಹಾಕೋಬೇಕು. ನೀರು ಹಾಕೊಂಡ್ಬಿಟ್ಟು ಈಗ ಇದರಲ್ಲೇ ಉಪ್ಪು, ಒಣಶುಂಠಿ ಪೌಡ್ರು ಮತ್ತು ಅರಿಶಿನ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ 3 ವಿಜಲ್ಲು ಕೂಗಿಸ್ಕೋಬೇಕು. ಇನ್ನೊಂದು ಕಡೆ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಪಾತ್ರೆಗೆ. ಅದಕ್ಕೆ ಈ ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ಹಾಕ್ಕೊಂಡು ಈಗ ಇದನ್ನ ಕರ್ಗೋದಕ್ಕೆ ಬಿಡೋಣ. ನೋಡಿ, ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ಸ್ಟವ್ ಸ್ವಿಚ್ ಆಫ್ ಮಾಡಿಬಿಡೋಣ. ಈ ಕಡೆ 3 ವಿಜಲೂ ಆಗಿದೆ. ಇದು ತಣ್ಣಗೆ ಆಗ್ತಾ ಇಲ್ಲಿ. ಅಷ್ಟರಲ್ಲಿ ನಾವು ಈ ತೆಂಗಿನಕಾಯಿನ ರುಬ್ಕೊಳ್ಳೋಣ. ತೆಂಗಿನಕಾಯಿ ಮತ್ತು ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ಬೆಲ್ಲನ ಸೋಸ್ಕೋಬೇಕು. ಕಸ ಕಡ್ಡಿ ಏನಾದರೂ ಇದ್ರೆ ಈ ಜಾರದಲ್ಲಿರುತ್ತೆ. ಈಗ ರುಬ್ಬಿಟ್ಕೊಂಡಿರುವಂಥ ತೆಂಗಿನಕಾಯಿನ ಇದರಲ್ಲಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈಗ ನಮಗೆ ಕಾಯಲ್ಲಿ ಎಷ್ಟು ಬೇಕು ಅಷ್ಟಕ್ಕೆ ನೀರನ್ನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸ್ವೀಟ್ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ, ಜಾಸ್ತಿನೂ ಹಾಕೋಕೆ ಹೋಗಬೇಡಿ. ಸ್ವೀಟ್ ಏನಾದರೂ ಸ್ವಲ್ಪ ಜಾಸ್ತಿ ಇತ್ತು ಅನ್ನಂಗಿದ್ರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಕಾಯಲ್ಲೂ ರೆಡಿಯಾಗಿದೆ. ಈ ಕಡೆ ವಿಜಲನ್ನು ತಣ್ಣಗಾಗಿದೆ. ಹೆಸರುಬೇಳೆ ಅಕ್ಕಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಈಗ ಸ್ಪೂನಲ್ಲಿ ಚೆನ್ನಾಗಿ ತಿರುಕೋಬೇಕು. ನಾವು ಮುದ್ದೆ ಯಾವ ರೀತಿ ತಿರುಕೊಳ್ತೀವೋ ಆ ರೀತಿ ಚೆನ್ನಾಗಿ ತಿರುಕೋಬೇಕು. ಮುದ್ದೆ ಕೋಲಲ್ಲಿ ಬೇಕಾದರೂ ತಿರುಕೋಬೋದು. ಇಲ್ಲಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಸ್ಪೂನಲ್ಲೇ ತಿರುಕೊಳ್ತಾ ಇದ್ದೀನಿ. ಸಾಫ್ಟ್ ಆಗಬೇಕು. ಅಕ್ಕಿನೂ ಹೆಸರುಬೇಳೆ ಒಂದಕ್ಕೊಂದು ಬೆರೆತು ನುಣ್ಣಗಾಗಬೇಕು. ನಮ್ಮ ಕಣ್ಣಿಗೆ ಕಾಣಬಾರ್ದು, ಹೆಸರುಬೇಳೆನೂ ಮತ್ತು ಅಕ್ಕಿ ಕಾಣಬಾರ್ದು. ಚೆನ್ನಾಗಿ ನುಣ್ಣಗಾಗೋವರೆಗೂ ತಿರುಕೋಬೇಕು. ಈ ರೀತಿ ನೋಡಿ, ಈ ರೀತಿ ಎಲ್ಲ ತಿರುಕೊಂಡು ಈಗ ಒಂದು ತಟ್ಟೆಗೆ ಸ್ವಲ್ಪ ನೀರನ್ನ ಚಿಮ್ಕಿಸ್ಬಿಟ್ಟು ಆ ತಟ್ಟೆಗೆ ಹಾಕ್ಕೊಳ್ಳೋಣ. ಈ ರೀತಿ ಎಲ್ಲ ಹಾಕ್ಕೊಂಡು ಒಂದು 10 ನಿಮಿಷ ಇದನ್ನ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಸ್ವಲ್ಪ ಬಿಲ್ಲೆನ ಕಟ್ ಮಾಡ್ಕೊಳ್ಳೋಣ. ಒಂದು 10 ನಿಮಿಷ ಆಗಿದೆ. ಕಿಚುಡಿನೂ ಸ್ವಲ್ಪ ತಣ್ಣಗಾಗಿದೆ. ಈಗ ಬಿಲ್ಲೆಗಳನ್ನ ಕಟ್ ಮಾಡ್ಕೊಳ್ಳೋಣ. ಇದೇ ಸೈಜೇ ಬೇಕು, ಇದೇ ಶೇಪೇ ಬೇಕಂತೇನಿಲ್ಲ. ಮತ್ತೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕಾಯಲ್ ಜೊತೆಗೆ. ಇದನ್ನ ತಟ್ಟೆಗೆ ಹಾಕಿದಾಗ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಬಿಲ್ಲೆನ ಕಟ್ ಮಾಡ್ಕೊಳ್ತಾ ಇರೋದು. ಇಲ್ಲಿ ನಾನು ಸ್ಕ್ವೇರ್ ಶೇಪ್ ಆಗಿ ಬಿಲ್ಲೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜಿಗೆ ಬೇಕೋ, ಯಾವ ಶೇಪ್ ಬೇಕೋ ಅದನ್ನ ಕಟ್ ಮಾಡ್ಕೋಬಹುದು. ಈ ಕಿಚುಡಿನ 3 ರೀತಿ ಬೇಳೆಯಲ್ಲಿ ಮಾಡ್ಕೋಬಹುದು. ಹೆಸರುಬೇಳೆ ಕಿಚುಡಿ, ಅವರೆಬೇಳೆ ಕಿಚುಡಿ ಮತ್ತು ಚಿಟ್ಟಿಬೇಳೆ ಕಿಚುಡಿ. ಆಲ್ರೆಡಿ ಅವರೆಬೇಳೆ ಕಿಚುಡಿ ಯಾವ ರೀತಿ ಮಾಡೋದಂತ ವಿಡಿಯೋನ ಶೇರ್ ಮಾಡಿದ್ವಿ. ವಿಡಿಯೋ ಲಿಂಕ್ ಹಾಕಿರ್ತೀವಿ, ಬೇಕಿರೋರು ಚೆಕ್ ಮಾಡ್ಬೋದು. ಈ ಬೇಸಿಗೆ ಬಿಸಿಲಿರೋದ್ರಿಂದ ಹೆಸರುಬೇಳೆ ಕಿಚುಡಿ ತುಂಬಾ ತಂಪು, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ತಟ್ಟೆಗೆ ಈ ಕಿಚುಡಿ ಹಾಕ್ಕೊಂಡು ಕಾಯಲ್ಲಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ರೆ ಆಹಾ ಅಂತಾರೆ. ಇದ್ರ ಜೊತೆ ಬಾಳೆಹಣ್ಣು ಇಷ್ಟಪಡೋರು ಹಣ್ಣಾಗಿರೋ ಬಾಳೆಹಣ್ಣು ಮಿಕ್ಸ್ ಮಾಡಿಕೊಂಡು ಊಟ ಮಾಡ್ಬೋದು, ಚೆನ್ನಾಗಿರುತ್ತೆ. ಇನ್ನೂ 2-3 ರೀತಿಯ ಕಿಚುಡಿನ ಮಾಡ್ತಾರೆ.
ಹಲಸಿನ ಹಣ್ಣು ಸಮೇತ ಹಾಕಿ ಮಾಡ್ತಾರೆ ಬೇಳೆ ಜೊತೆಗೆ. ಅದು ಅಷ್ಟೇ ಇದಕ್ಕಿಂತ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸಾಧ್ಯವಾದರೆ ಮುಂದಿನ ವೀಡಿಯೋದಲ್ಲಿ ಹಲಸಿನ ಹಣ್ಣು ಏನಾದರೂ ಸಿಕ್ತು ಅಂದರೆ ಅದನ್ನು ವೀಡಿಯೋ ಮಾಡಿ ಶೇರ್ ಮಾಡ್ತೀವಿ. ನಮ್ಮ ಕಡೆ ಈ ರೀತಿ ಮಾಡೋದಕ್ಕೆ ಕಿಚಡಿ ಅಂತ ಕರಿತೀವಿ. ಬೆಲ್ಲದ ಹಾಲಿಂದ ಮಿಕ್ಸ್ ಮಾಡಿಕೊಂಡು ತಿನ್ನೋದನ್ನ ಕಿಚಡಿ ಅಂತ ಕರಿತೀವಿ. ಇದು ಪಾವಗಡದ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಕಡೆ ಮಾತ್ರ ಈ ರೀತಿ ಮಾಡೋದು. ಸುಮಾರು ಕಡೆ ಈ ರೆಸಿಪಿ ಗೊತ್ತಿಲ್ಲ. ಯೂಟ್ಯೂಬ್ನಲ್ಲೇ ಮೊದಲೇ ಬಾರಿಗೆ ಅಪ್ಲೋಡ್ ಮಾಡ್ತಾ ಇದ್ದೀವಿ. ನೋಡಿದ್ರಲ್ವ, ಹೆಸರುಬೇಳೆ ಬಳಸಿ ಬೇಸಿಗೆ ಕಾಲಕ್ಕೆ ಸೂಕ್ತವಾಗಿರುವ ಒಂದು ಹಬ್ಬದೂಟನೇ ಅಂತಲೇ ಹೇಳ್ಬೋದು. ಯಾವ ರೀತಿ ಮಾಡೋದಂತ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನಷ್ಟು ಈಸಿ ರೆಸಿಪಿಗಾಗಿ ಉಮಾ ಪಾವಗಡ ಕುಕಿಂಗ್ ಚಾನಲ್ ಆ್ಯಂಡ್ ಬ್ಲಾಗ್ನ ನೋಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.